ಈ ಎಲೆಯನ್ನು ಕೂದಲಿನ ಮೇಲೆ ಹಾಕಿದರೆ ಸಾಕು, ಜಾದು ಅನ್ನೋ ಥರ ಮೋಟುದ್ದ ಇರೋ ಕೂದಲು ಮಾರುದ್ದ ಬೆಳೆಯುತ್ತೆ. ಕೂದಲೆಲ್ಲ ಪಳ ಪಳ ಅಂತೇಳಿ ಹೊಳೆಯುತ್ತೆ. ಲೈವ್ ರಿಸಲ್ಟ್ ಕೂಡ ನೀವೇ ನೋಡ್ತೀರಾ ಬನ್ನಿ. ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋಗೆ ಆತ್ಮೀಯವಾದಂಥ ಸ್ವಾಗತ. ಮೊದಲನೇದಾಗಿ ನಾನಿಲ್ಲಿ ನುಗ್ಗೆ ಸೊಪ್ಪನ್ನು ತೊಗೊಂಡಿದ್ದೀನಿ. ಇದನ್ನು ಮೊರಿಂಗಾ ಲೀವ್ಸ್ ಅಂತ ಕೂಡ ಕರೀತಾರೆ. ಇದರಲ್ಲಿ ಹೇರಳವಾದ ವಿಟಮಿನ್ಸ್, ಮಿನರಲ್ಸ್ ಎಲ್ಲ ಕೂಡ ಇರುತ್ತೆ. ಅದ್ರ ಜೊತೆಗೆ ಅಲೋವೆರಾನ ತೊಗೊಂಡಿದ್ದೀನಿ. ನಿಮ್ಮ ಮನೆ ಹತ್ರ ಇದೆ ಅಂದರೆ ಈ ರೀತಿ ಫ್ರೆಶ್ ಆಗಿ ತೊಗೋಬೋದು, ಇಲ್ಲಾಂದರೆ ನೀವು ಅಲೋವೆರಾ ಜೆಲ್ಲನ್ನಾದರೂ ಕೂಡ ಬಳಸಬಹುದು. ಅಲೋವೆರಾನ ತೊಗೊಂಡು ಕ್ಲೀನಾಗಿ ತೊಳೆದು ನಂತರ ಮೇಲಿನ ಸಿಪ್ಪೆನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನುಗ್ಗೆ ಸೊಪ್ಪನ್ನು ಕೂದಲಿಗೆ ಬಳಸೋದ್ರಿಂದ ಯಾರಿಗೆಲ್ಲ ಕೂದಲು ಉದ್ದ ಬೆಳಿಬೇಕು, ಶೈನಿಂಗ್ ಆಗಿರಬೇಕು ಅಂತ ಅಂದ್ಕೊಳ್ತೀರಾ ನೋಡಿ, 100% ಇದು ರಿಸಲ್ಟ್ ಕೊಡುತ್ತೆ. ಕೇವಲ ಒಂದು ಬಾರಿ ನೀವು ಬಳಸಿದ್ರೆ ನಿಮಗೆ ಪಟ್ ಅಂತೇಳಿ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ಯಾವ ವಿಧಾನದಲ್ಲಿ ಬಳಸೋದು ಅನ್ನೋದನ್ನು ಸರಿಯಾಗಿ ನೋಡ್ಕೊಳ್ಳಿ. ವಿಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಲೇಬೇಡಿ. ಕೂದಲನ್ನಂತೂ ಕಟ್ ಮಾಡಿ ಸಾಕಾಗುತ್ತೆ ನಿಮಗೆ, ಅಷ್ಟು ಚೆನ್ನಾಗಿ ಹೇರ್ ಗ್ರೋತ್ ಅನ್ನೋದಾಗುತ್ತೆ. ಈ ಒಂದು ಹೇರ್ ಪ್ಯಾಕನ್ನು ನೀವು ಟ್ರೈ ಮಾಡಿ ನೋಡಿ. ಮೊದಲನೇದಾಗಿ ನುಗ್ಗೆ ಸೊಪ್ಪನ್ನು ಕ್ಲೀನಾಗಿ ತೊಳೆದು ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ನಂತರ ಅದ್ರ ಜೊತೆಗೆ ಅಲೋವೆರಾ ಜೆಲ್ಲನ್ನು ಹಾಕ್ಕೊಂಡಿದ್ದೀನಿ. ಅಲೋವೆರಾನ ಬಿಡಿಸ್ಬಿಟ್ಟು ಅದನ್ನು ಹಾಕಿ ಅದರ ಜೊತೆಗೆ ನೀರನ್ನು ಕೂಡ ಸೇರಿಸಿದ್ದೀನಿ. ನೀರನ್ನು ಹಾಕಿದ್ಮೇಲೆ ಇದನ್ನು ನುಣ್ಣಗೆ ರುಬ್ಕೋಬೇಕು. ಇದ್ರ ಜೊತೆಗೆ ಬೇಕಿದ್ರೆ ನೀವು ನಿಮ್ಮ ಮನೆ ಹತ್ರ ಏನಾದರೂ ಈ ಮೆಹಂದಿ ಸೊಪ್ಪು ಬರುತ್ತಲ್ಲ, ಗೋರಂಟಿ ಸೊಪ್ಪು ಅಂತ ಕರೀತಾರೆ, ಅದೇನಾದರೂ ಸಿಕ್ಕಿದ್ರೆ ಅದನ್ನು ಕೂಡ ಸೇರಿಸ್ಕೊಳ್ಳಿ. ಇಲ್ಲ ಅಂದರೆ ಮೆಹಂದಿ ಪೌಡ್ರ್ ಬರುತ್ತಲ್ವ, ಆ ಪೌಡ್ರನ್ನಾದರೂ ನೀವು ಹಾಕ್ಕೊಳ್ಬೋದು. ಆಪ್ಷನಲ್. ಮೆಹಂದಿ ಪುಡಿ ಅಥವಾ ಸೊಪ್ಪು ಅನ್ನೋದು ಆಪ್ಷನಲ್ ಆಗಿರುತ್ತೆ. ಬಟ್ ನೀವು ಮುಖ್ಯವಾಗಿ ಹಾಕ್ಕೋಬೇಕಾಗಿರೋದು ನುಗ್ಗೆ ಸೊಪ್ಪು ಮತ್ತು ಅಲೋವೆರಾ ಜೆಲ್. ಇದಿಷ್ಟನ್ನು ಸೇರಿಸಿ ನುಣ್ಣಗೆ ರುಬ್ಕೋಬೇಕಾಗತ್ತೆ. ನೋಡಿ, ರುಬ್ಕೊಂಡಿದ್ದಾಗಿದೆ. ಇದು ತುಂಬಾ ವರ್ಕ್ ಆಗುತ್ತೆ. ಹೇಗೆ ಅಂದರೆ ಯಾರಿಗೆಲ್ಲ ಕೂದಲೆಲ್ಲ ರಫ್ ಆಗಿಬಿಟ್ಟಿದೆ, ಒಂದು ರೀತಿ ಆಯ್ಲಿ ಸ್ಟಿಕ್ಕಿ ಆಗಿಬಿಟ್ಟಿದೆ, ನಾವು ಏನು ಟ್ರೈ ಮಾಡಿದ್ರು ನಮ್ಮ ಕೂದಲೊಂದು ಕಾಂತಿ ಅನ್ನೋದಿಲ್ಲ. ಈ ಪಾರ್ಲರ್ಗೆಲ್ಲ ಹೋಗಿ ಕೆರಾಟಿನ್ ಟ್ರೀಟ್ಮೆಂಟ್ ಅಂತೆ, ಕೂದಲು ಚೆನ್ನಾಗಿ ಕಾಣಬೇಕು ಅಂತ ಆ ಟ್ರೀಟ್ಮೆಂಟ್ ಅಂತ ಈ ಟ್ರೀಟ್ಮೆಂಟ್ ಅಂತೆಲ್ಲ ತೊಗೊತಾರೆ. ಅದೆಲ್ಲ ಏನೂ ಇಲ್ಲ ಈ ಒಂದು ಹೇರ್ ಪ್ಯಾಕ್ ಮುಂದೆ. ಅಷ್ಟು ಚೆನ್ನಾಗಿ ಇದು ವರ್ಕ್ ಆಗುತ್ತೆ. ಸೊ ಈ ಒಂದು ಹೇರ್ ಪ್ಯಾಕನ್ನು ಯಾವ ಥರ ಇವಾಗ ಬಳಸೋದು ಅಂತ ನೋಡೋಣ ಬನ್ನಿ. ಕೆಲವರಿಗೆ ಈಗ ವಿಂಟರ್ ಟೈಮ್ ತುಂಬಾ ಡ್ಯಾಂಡ್ರಫ್, ತಲೆ ಹೊಟ್ಟಿನ ಸಮಸ್ಯೆ ತುಂಬಾ ಆಗಿರುತ್ತೆ. ತುಂಬ ಕಷ್ಟಪಡ್ತಾ ಇರ್ತಾರೆ. ಯಾವ ಒಂದು ರೆಮಿಡಿ ಟ್ರೈ ಮಾಡಿದ್ರೂ ಕೂಡ ವರ್ಕ್ ಆಗಿರಲ್ಲ. ಅಂಥವರು ಕೂಡ ಈ ಒಂದು ನುಗ್ಗೆ ಸೊಪ್ಪು ಮತ್ತು ಅಲೋವೆರಾ ಜೆಲ್ಲನ್ನು ಸೇರಿಸಿ ರುಬ್ಬಿಟ್ಟು ಅದನ್ನು ತಲೆ ಕೂದಲಿಗೆ, ತಲೆ ಬುಡದಿಂದ ಹಿಡಿದು ಕೂದಲು ತುದಿವರೆಗೂ ಹಚ್ತಾ ಬನ್ನಿ. ಕ್ಲೀನಾಗಿ ಹಚ್ಬೇಕಾಗುತ್ತೆ. ಬುಡದಿಂದ ಕೂದಲ ತುದಿವರೆಗೂ ಇದನ್ನು ಚೆನ್ನಾಗಿ ಹಚ್ಬೇಕಾಗುತ್ತೆ. ನೋಡಿ, ನಾನು ಹಚ್ಚಿದ್ದೀನಿ. ಇದನ್ನು ಹಚ್ಚಿದ ಮೇಲೆ ಅರ್ಧ ಗಂಟೆ, ಮಿನಿಮಮ್ ಅರ್ಧ ಗಂಟೆ, ಮ್ಯಾಕ್ಸಿಮಮ್ 1 ಅವರ್ವರೆಗೂ ನೀವು ಇದನ್ನು ಬಿಡಬೇಕಾಗುತ್ತೆ. ನಮಗೆ ಶೀತ ಆಗುತ್ತೆ ಅಂತ ಅನ್ನೋರು ಸ್ವಲ್ಪ ಬಿಸಿಲಿದ್ದಾಗ ನೋಡಿಕೊಂಡು ಹಚ್ಚಿ. ನೋಡಿ, ಈ ರೀತಿ ಕೂದಲಿಗೆ ಹಚ್ಬಿಟ್ಟು ಅರ್ಧ ಗಂಟೆಯಿಂದ 1 ಅವರ್ ಬಿಟ್ಟು ನೆಕ್ಸ್ಟು ತಲೆ ಸ್ನಾನ ಮಾಡಬೇಕಾಗುತ್ತೆ. ಅದಕ್ಕಿಂತ ಮೊದಲು ಇನ್ನೂ ಒಂದು ಟಿಪ್ಪನ್ನು ಫಾಲೋ ಮಾಡಬೇಕು. ಏನಂದರೆ ನುಗ್ಗೆ ಸೊಪ್ಪನ್ನು ತೊಗೋಬೇಕಾಗುತ್ತೆ. 2 ಇಡಿ ಆಗೋಷ್ಟು ನುಗ್ಗೆ ಸೊಪ್ಪು ಕ್ಲೀನಾಗಿ ತೊಳೆದು ತೊಗೋಬೇಕು. ನಂತರ ಅದ್ರ ಜೊತೆಗೆ 1 ಲೋಟ ಆಗೋಷ್ಟು ನೀರನ್ನು ಹಾಕಬೇಕಾಗುತ್ತೆ. ಇವಾಗ ಇದನ್ನು ಸ್ಟವ್ ಮೇಲೆ ಕಾಯೋದಕ್ಕೆ ಅಂತೇಳಿ ಇಡೋಣ. ಇದು ಚೆನ್ನಾಗಿ ಕುದಿ ಬರೋದಕ್ಕೆ ಶುರು ಆಗಬೇಕು. ಮೊದಲು ಐ ಫ್ಲೇಮಲ್ಲಿಟ್ಟು ಇದು ಸ್ವಲ್ಪ ನೋಡಿ ಈ ಥರ ಕುದಿಯೋದಕ್ಕೆ ಶುರು ಆಗುತ್ತಲ್ವ, ಆವಾಗ ಲೋ ಫ್ಲೇಮ್ ಮಾಡ್ಕೋಬೇಕಾಗುತ್ತೆ. ಲೋ ಫ್ಲೇಮ್ ಮಾಡಿಕೊಂಡು 5 ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು. ಸೊಪ್ಪಿನಲ್ಲಿರೋ ಸತ್ವ ಎಲ್ಲ ಈ ಒಂದು ನೀರಿಗೆ ಬರಬೇಕಾಗುತ್ತೆ. ಅಲ್ಲಿವರೆಗೂ ಇದನ್ನು ಬೇಯಿಸ್ಕೊಬೇಕಾಗುತ್ತೆ. ಇವಾಗ ಬನ್ನಿ ಇದನ್ನು ಸ್ಟವನ್ನು ಆಫ್ ಮಾಡಿಕೊಂಡು ಶೋಧಿಸ್ಕೊಳ್ಳೋಣ. ಈ ಒಂದು ನೀರಿನಲ್ಲಿ ಹೇರಳವಾದ ವಿಟಮಿನ್ಸ್ ಇರುತ್ತೆ. ಯಾರಿಗೆಲ್ಲ ಕೂದಲು ಉದ್ದ ಬೆಳಿಬೇಕು, ದಪ್ಪವಾಗಿ ಸೊಂಪಾಗಿ ಬೆಳಿಬೇಕು, ಮತ್ತು ಉದುರಿರೋ ಕೂದಲು ಮತ್ತೆ ಹುಟ್ಟಬೇಕು, ಹೇರ್ಸ್ ಅಂದರೆ ತುಂಬ ಇಷ್ಟಪಡೋರು ಖಂಡಿತ ಈ ವಿಡಿಯೋನ ನೋಡ್ತಿದ್ದೀರಲ್ಲ, ಟ್ರೈ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಯಾಕಂದರೆ ಅಷ್ಟು ಚೆನ್ನಾಗಿ ಈ ಒಂದು ನುಗ್ಗೆ ಸೊಪ್ಪನ್ನು ಬಳಸೋದ್ರಿಂದ ಕೂದಲಿಗೆ ರಿಸಲ್ಟ್ ಅನ್ನೋದು ಬರುತ್ತೆ. ಇವಾಗ ಇದನ್ನು ಶೋಧಿಸ್ಕೊಂಡಿದ್ದೀವಲ್ವ, ಇದು ಆರಿದ ಮೇಲೆ ಒಂದು ಸ್ಪ್ರೇ ಬಾಟಲ್ಗೆ ಹಾಕಿ, ನಮಗೆ ಹೇರ್ ಪ್ಯಾಕ್ ಹಾಕೋಕ್ಕೆ ಟೈಮ್ ಇಲ್ಲ ಅನ್ನೋರು ಕೂದಲಿಗೆ ಮತ್ತು ಸ್ಕ್ಯಾಲ್ಪ್ಗೆಲ್ಲ ಸ್ಪ್ರೇ ಬಾಟಲ್ಗೆ ಹಾಕ್ಕೊಂಡು ನೀವು ಈ ಒಂದು ಸ್ಪ್ರೇನ ಬಳಸಿ ನಂತರ ನೀವು ಹೆಡ್ ಬಾತನ್ನು ಮಾಡ್ಬೋದು. 15 ನಿಮಿಷ ಬಿಟ್ಟು ತಲೆ ಸ್ನಾನ ಮಾಡ್ಬೋದು. 10 ನಿಮಿಷ ಬಿಟ್ಟರು ಸಾಕಾಗುತ್ತೆ. ಇಲ್ಲ ಅಂದರೆ ಇನ್ನೊಂದು ಆಪ್ಷನ್ ಇರುತ್ತೆ ನೋಡಿ. ಇದು ಆರಿದ್ಮೇಲೆ ಇದ್ರ ಜೊತೆಗೆ ನೀವು ರೆಗ್ಯುಲರಾಗಿ ಬಳಸೋವಂಥ ಶಾಂಪೂನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕಾಗುತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಈ ನೀರಿನಿಂದ ತಲೆ ಸ್ನಾನವನ್ನು ಮಾಡೋದ್ರಿಂದ ಕೂದಲಿಗೆ ಒಳ್ಳೆ ಬೆನಿಫಿಟ್ಸ್ ಅನ್ನೋದು ಸಿಗುತ್ತೆ. ಸೊ 3 ಆಪ್ಷನ್ ಇದೆ ನಿಮಗೆ. ಒಂದು ಹೇರ್ ಪ್ಯಾಕ್ ಹಾಕೋಬೋದು, ಇಲ್ಲಾಂದರೆ ಸ್ಪ್ರೇನ ಮಾಡಿಕೊಂಡು ಹೇರ್ ಸಿರಮ್ ಥರ ನೀವು ಯೂಸ್ ಮಾಡ್ಬೋದು. ಇಲ್ಲ ಅಂದರೆ ಈ ರೀತಿ ನೀವು ಶಾಂಪೂನ
ಜೊತೆಗೆ ಮಿಕ್ಸ್ ಮಾಡಿಕೊಂಡು ನೋಡಿ ಈ ಒಂದು ನೀರಿನಿಂದ ಸ್ನಾನವನ್ನು ಮಾಡಿ ನೋಡಿ. ತಲೆಗೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿ ಕ್ಲೀನಾಗಿ ಕೂದಲು ಬುಡಕ್ಕೆ ತುದಿಗೆ ಎಲ್ಲದಕ್ಕೂ ಹಾಕಿ ಚೆನ್ನಾಗಿ ಮಸಾಜನ್ನು ಮಾಡಿ ನೀರಿನಿಂದ ತೊಳೆದ್ಬಿಡಿ. ನೋಡಿ ಈಗ ನಾನು ನಿಮ್ಮ ಜೊತೆಗೆ ಲೈವ್ ರಿಸಲ್ಟನ್ನು ತೋರಿಸ್ತೀನಿ. ಎಷ್ಟು ಚೆನ್ನಾಗಿ ಕೂದಲು ಯಾವುದೋ ಈ ಕೆರಟಿನ್ ಟ್ರೀಟ್ಮೆಂಟ್ ಅಂತೆಲ್ಲ ತೊಗೊತಾರಲ್ವ, ಅದನ್ನು ತೊಗೊಂಡ್ರೆ ಯಾವ ಥರ ಕೂದಲು ಶೈನಿಂಗಾಗಿ ಕಾಣುತ್ತೆ, ಅಷ್ಟು ಚೆನ್ನಾಗಿ ಕೂದಲು ಪಳಪಳ ಅನ್ನುತ್ತೆ. ತಲೆ ಸ್ನಾನ ಮಾಡಿದಾಗ ಕೂದಲು ಕೆಲವರಿಗೆ ರಫ್ ಆಗಿಬಿಡುತ್ತೆ, ಆ ಥರ ರಫ್ ಆಗಲ್ಲ ನೋಡಿ. ಎಷ್ಟು ಚೆನ್ನಾಗಿ ಕೂದಲು ಪಳಪಳ ಅಂಥೇಳಿ ಹೊಳಿತಾ ಇದೆ. ಸೊ ಈ ವಿಡಿಯೋದಲ್ಲಿ ಶೇರ್ ಮಾಡಿರೋಂಥ ಈ ಎಲ್ಲ ಟಿಪ್ಸ್ಗಳು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಕೊಟ್ಟು ಎಲ್ರಿಗೂ ಶೇರ್ ಮಾಡಿ. ಎಲ್ರಿಗೂ ಕೂದಲು ಉದ್ದವಾಗಿ ಸೊಂಪಾಗಿ ಬೆಳೆಯುತ್ತೆ, ಮತ್ತು ಹೇರ್ ಕಟ್ ಮಾಡಿಸಿ ಸಾಕಾಗುತ್ತೆ, ಅಷ್ಟು ಚೆನ್ನಾಗಿ ಕೂದಲು ಬರುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಧನ್ಯವಾದಗಳು.